ಸೆಕೆಂಡ್ ಟ್ರುತ್. ಸೆಕೆಂಡ್ ಟ್ರುತ್ ಏನಂತಂದ್ರ ಬುದ್ಧ ಹೇಳಿದ್ರ ಪ್ರಕಾರ ಅದಕ್ಕೆ ಸಮುದಾಯ ಅಂತ. ಬುದ್ಧ ಹೇಳಿದ್ದು ವರ್ಡ್ ಯಾವ್ದಂದ್ರ ಅದು ಸಮುದಾಯ ಅಂತ. ಅದು ಸಮುದಾಯ. ಬಟ್ ಇದ್ರದ್ದು ಮೀನಿಂಗ್ ಏನಂತಂದ್ರ ಆರಿಜಿನ್ ಆಫ್ ಸಫರಿಂಗ್ ಅಂತ. ಆರಿಜಿನ್ ಆಫ್ ಸಫರಿಂಗ್. ಆರಿಜಿನ್ ಆಫ್ ಸಫರಿಂಗ್ ಅಥವಾ ಇದಕ್ಕೇನ್ ಅನ್ನೋದಂದ್ರ ಕಾಸಸ್ ಆಫ್ ಸಫರಿಂಗ್. ಕಾಸಸ್ ಆಫ್ ಸಫರಿಂಗ್. ಕಾಸಸ್ ಆಫ್ ಸಫರಿಂಗ್ ಅಥವಾ ಮೇಕಿಂಗ್ ಆಫ್ ಇಲ್ ಬೀಯಿಂಗ್. ಮೇಕಿಂಗ್ ಆಫ್ ಇಲ್ ಬೀಯಿಂಗ್. ಕನ್ನಡದಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಎಷ್ಟು 3 ಇಂಗ್ಲಿಷ್ ಅದಲ್ಲ, ಕನ್ನಡದೊಳಗೆ ಹೇಳ್ಬೇಕು, ದುಃಖಕ್ಕೆ ಕಾರಣ ಇದೆ. ದುಃಖಕ್ಕೆ ಕಾರಣ. ಕಾರಣ ಇದು ಎರಡನೇ ಸತ್ಯ. ಎರಡನೇ ಸತ್ಯದಲ್ಲಿ ಬುದ್ಧ ಏನ್ ಕಾನ್ಸಂಟ್ರೇಟ್ ಮಾಡ್ತಾನಂತಂದ್ರೆ, ನಿನ್ನ ಯಾವ್ದಾದ್ರೂ ದುಃಖ ಇರ್ಲಿಪ್ಪ, ಮೇಲೆ ಹೇಳಿರ್ತಕ್ಕಂಥ ಯಾವುದೇ ದುಃಖ ಇರಲಿ ನಿನ್ನ ಜೀವನದಲ್ಲಿ, ಪ್ರತಿಯೊಂದು ದುಃಖಕ್ಕೂ ಕೂಡ ಕಾರಣ ಇದೆ. ಪ್ರತಿಯೊಂದು ದುಃಖಕ್ಕೂ ಕೂಡ ಕಾರಣ ಇದೆ. ಅದು ಸುಮ್ಮನೆ ಬರೋದಿಲ್ಲ, ಅದಕ್ಕೊಂದು ಕಾರಣ ಇದೆ, ರೀಸನ್ ಇದೆ, ಅದಕ್ಕೊಂದು ಫುಡ್ ಅದ, ಅದು ನೀ ಬೆಳೆಸಕತ್ತಿದ, ಅದಕ್ಕೆ ಬರಕತ್ತದ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಒಂದನೇ ಸತ್ಯ ದುಃಖ, ನನ್ನ ಭಾಷೆಯೊಳಗೆ ಹೇಳ್ತೀನಿ ನೋಡು, ಒಂದನೇ ಸತ್ಯ ದುಃಖ, ಎರಡನೇ ಸತ್ಯ ಅಂದ್ರೆ ಆಹಾರ, ದುಃಖದ ಆಹಾರ ಅಂತ ಕರಿತೀನಿ. ಕರೆಕ್ಟ್ ಆಗುತ್ತದೆ. ದುಃಖದ ಆಹಾರ. ದುಃಖದ ಆಹಾರ ಏನು ಅಂತಂದ್ರೆ ಆಸೆ. ಅದಕ್ಕೆ ಆಸೆಯ ದುಃಖಕ್ಕೆ ಮೂಲ ಅಂತ ಕೇಳಿರಲ್ಲ, ಬುದ್ಧನ ಒಂದು ಸ್ಟೇಟ್ಮೆಂಟ್ ಅದು ಏನದು, ಆಸೆಯ ದುಃಖಕ್ಕೆ ಮೂಲ. ಅದಕ್ಕೆ ಅದು ಎರಡನೇ ಸತ್ಯ ಬುದ್ಧಂದು. ಒಂದನೇ ಸತ್ಯ ಏನಂದ್ರೆ ದುಃಖ ನಿನಗೆ ಅವಾಯ್ಡ್ ಮಾಡಕ್ ಆಗಂಗಿಲ್ಲಪ್ಪ, ಒಂದನೇದು. ಎರಡನೇದು ಏನಂತಂದ್ರೆ ಪ್ರತಿಯೊಂದು ದುಃಖಕ್ಕೂ ಕೂಡ ಆಸೆ ಇದೆ ಅಥವಾ ಅದಕ್ಕೊಂದು ಆಹಾರ ಇದೆ. ಬುದ್ಧ ಎಷ್ಟು ಚಂದ ಹೇಳ್ತಾನೆ ನೋಡು, ನೀ ಹ್ಯೂಮನ್ ಬೀಯಿಂಗ್ ಹೌದಲ್ಲ, ನೀ ಹ್ಯೂಮನ್ ಬೀಯಿಂಗ್ ಅಂದಮೇಲೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಟ್ಯೂನ್ಡ್ ಟು ಬಿ ಟು DTE. DTE ಅಂತಂದ್ರೆ ಡಿಸೈರ್, ಇದು UHV ಒಳಗೆ ಕಲ್ತಿದ್ದ ನಾ ಇದನ್ನ. ಡಿಸೈರ್, ಥಾಟ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್. ಡಿಸೈರ್, ಥಾಟ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್. ನೀನು ಮನುಷ್ಯ ಆಗಿ ಹುಟ್ಟಿ ಅಂದಮೇಲೆ ನಿನಗ ಡಿಸೈರ್ಸ್ ಇರಾವೆ, ನಿನಗ ಯೋಚನೆಗಳು ಇರಾವೆ, ನಿನಗೆ ಎಕ್ಸ್ಪೆಕ್ಟೇಷನ್ ಇರಾವೆ. ಇವು ಮೂರನ್ನ ನಾನು ಬಿಡ್ತೀನಿ ಅಂತಂದ್ರೆ ಸತ್ರು ಸಾಧ್ಯ ಇಲ್ಲ ಅಂತ. ಸರ್ ನಾ ಡಿಸೈರ್ಸ್ ಬಿಡ್ತೀನಿ ಅಂದ್ರ ನೋ, ನೀ ಮನುಷ್ಯ ಅಂದಮೇಲೆ ನಿನಗ ಬೇರೆ ಜೀವರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ನಿನಗೆ ಜಾಸ್ತಿ ಆಸೆಗಳು ಇರಾವೆ. ಅಳಿಲು ಬೀಜಗಳನ್ನ ತಗೊಂಡು ಮುಚ್ಚಿಡ್ತದಂತ, ಇರುವಿ ಸಕ್ಕರೆನ ತಗೊಂಡೋಗಿ ಗೂಡೊಳಗಿಡ್ತದ, ಕೋಗಿಲೆನೂ ಕೂಡ ಈ ಆಹಾರವನ್ನು ತಗೊಂಬಂದು ಇಡ್ತದ. ಆಮೇಲೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಒಂದೊಂದು ಋತುವಿಗಾಗುವಷ್ಟು, ಎರಡೆರಡು ಋತುವಿಗಾಗುವಷ್ಟು ಆಹಾರಗಳನ್ನು ಕೂಡ ಇಡ್ತಾವ. ಬೇರೆ ಪ್ರಾಣಿಗಳು ಇನ್ನೊಂದು ಪ್ರಾಣಿಗಳನ್ನು ಕಚ್ಚಿ ಬಡದಾಡಿನೂ ಕೂಡ ಆಹಾರ ಕಸಕೊಂಡು ತಿಂತಾವ. ಇನ್ನೊಬ್ರು ಮನಿಯೊಳಗೆ ಹೊಕ್ಕಂತಾವ, ಇನ್ನೊಬ್ಬರನ್ನ ಲೂಟಿ ಮಾಡ್ತಾವ. ಎಲ್ಲಾ ಪ್ರಾಣಿಗಳು ಎಲ್ಲ ಮಾಡ್ತಾವ. ಆದರೆ ಮನುಷ್ಯನಲ್ಲಿ ಈ ಎಲ್ಲಾ ಜೀವರಾಶಿಗಳಿಗಿಂತ ಜಾಸ್ತಿ ಅದ. ಇದು ಸತ್ಯ, ಇದನ್ನ ಒಪ್ಪುವಲ್ಲೇಬೇಕು. ನೀ ಅವಾಯ್ಡ್ ಮಾಡ್ತೀನಿ ಅಂತಲ್ಲ, ನಾನು ದೊಡ್ಡ ಸಾಧು ಆಗಿಬಿಡ್ತೀನಪ್ಪ ಎಲ್ಲ ಬಿಡ್ತೀನಿ ಅಂತಲ್ಲ. ಮನುಷ್ಯ ಹೌದಲ್ಲ, ಮನುಷ್ಯ ಅಂದಮೇಲೆ ನಿನಗೆ ಇವೆಲ್ಲ ಇರವೆ. ಏನದು, ಡಿಸೈರ್ ಇರೋದೆ, ಥಿಂಕಿಂಗ್ ನಿನ್ನಲ್ಲಿ ಜಾಸ್ತಿ ಇರೋದೆ, ಎಕ್ಸ್ಪೆಕ್ಟೇಷನ್, ಮಳಿ ಜೋರ್ ಬಂತಂದ್ರೆ ನನ್ನ ಮನಿ ಬೀಳಬಾರ್ದು, ಭೂಕಂಪ ಆಗಂಗಿಲ್ಲ ಖರೆ ಭಾರತದೊಳಗ ಜಾಸ್ತಿ, ಬಟ್ ಆಗಬಾರ್ದು ಅಂತ ಬಿಲ್ಡಿಂಗ್ ಕಟ್ಟೋದು, ಎಕ್ಸ್ಪೆಕ್ಟೇಷನ್. ಅದೇ ಹುಡುಗಿ ನನ್ನ ಪ್ರೀತಿ ಮಾಡ್ಬೇಕು, ಇದೇ ಹುಡುಗನ ನನಗೆ ಸಿಗಬೇಕು, ನಾನು ಇಷ್ಟೇ ಮಾರ್ಕ್ಸ್ ತಗೋಬೇಕು, ಇಷ್ಟೇ ದೊಡ್ಡ ನೌಕರಿ ತಗೋಬೇಕು, ಆ ಸಂಬಳ ನನಗೆ ಬರಬೇಕು. ಇವೆಲ್ಲ ಏನಿದೆ ಎಕ್ಸ್ಪೆಕ್ಟೇಷನ್. ನಿನ್ನ ಹತ್ರ ಈ ಎಕ್ಸ್ಪೆಕ್ಟೇಷನ್ಸ್ ಅದಾವಲ್ಲ, ತಪ್ಪನು ಬುದ್ಧ ಹೇಳ್ತಾನ ಇಲ್ಲ. ಡೋಂಟ್ ವರಿ ಅಬೌಟ್ ದೀಸ್ ಥಿಂಗ್ಸ್. ಅದು ಸತ್ಯ, ಇನ್ಎವಿಟೇಬಲ್. ಹೆಂಗ ದುಃಖವನ್ನು ನೀನು ಬಿಡಕ್ ಸಾಧ್ಯ ಇಲ್ಲಲ್ಲ, ಹಂಗ ನೀ ಥಾಟ್, ಡಿಸೈರ್, ಥಾಟ್, ಎಕ್ಸ್ಪೆಕ್ಟೇಷನ್ ಕೂಡ ನೀನ್ ಬಿಡಕ್ ಸಾಧ್ಯ ಇಲ್ಲ. ಇವುಗಳು ಒಂದ ವರ್ಡ್ ಒಳಗೆ ಹೇಳ್ಬೇಕಂತಂದ್ರೆ ನಾನು ನಿಮ್ಗೆ ಕ್ರೇವಿಂಗ್ಸ್ ಅಂತೀನಿ. ಕ್ರೇವಿಂಗ್ಸ್, ಹ್ಯೂಮನ್ ಬೀಯಿಂಗ್ಸ್ಗೆ ಕ್ರೇವಿಂಗ್ಸ್ ಇರೋದೇ, ಅದು ನ್ಯಾಚುರಲ್. ಡೋಂಟ್ ಥಿಂಕ್ ದಟ್ ಐ ವಿಲ್ ಬಿ ಔಟ್ ಆಫ್ ಕ್ರೇವಿಂಗ್ಸ್, ಬೇಡ. ಬಟ್ ಒಂದು ನೆನಪಿಟ್ಕೋ, ಏನಂತಂದ್ರ ದೀಸ್ DTE ಅಥವಾ ಈ ಕ್ರೇವಿಂಗ್ಸ್, ಹ್ಯೂಮನ್ ಬೀಯಿಂಗ್ಸ್ ಕ್ರೇವಿಂಗ್ಸ್ ಏನಿದಾವಲ್ಲ, ಇವುಗಳನ್ನ ಅನ್ಲಿಮಿಟೆಡ್ ಅದಾವ. ಅನ್ಲಿಮಿಟೆಡ್ ಇರೋದ್ರಿಂದ ಯು ಕ್ಯಾನ್ ನಾಟ್ ಫುಲ್ಫಿಲ್ ದೆಮ್. ಇದು ನೆನ್ಪಿಟ್ಟು, ಫುಲ್ಫಿಲ್ ದೆಮ್
ಅಂದ್ರೆ ಸರ್ ಆಸೆ ಇರೋದು ತಪ್ಪನ್ರಿ, ಆಸೆ ಇರೋದು ನ್ಯಾಚುರಲ್, ಚಿಂತೆ ಮಾಡಬೇಡ. ಬಟ್ ನಿನ್ನ ಆಸೆಗಳು ಮುಗಿತಾವ ಅಂತೇನು ಅನ್ಕೊಂಡಿಯಲ್ಲ, ಅದು ಸುಳ್ಳು. ಬಿಕಾಸ್ ದಟ್ ಕೆನ್ ನಾಟ್ ಬಿ ಫುಲ್ಫಿಲ್. ಥಿಂಕಿಂಗ್ ಏನೈತಲ್ಲ, ನೀ ಥಿಂಕ್ ಮಾಡವನೇ ನೀನು. ಬಟ್ ಇದು ಸಿಕ್ಬಿಡ್ಲಿ, ನಾನು ಥಿಂಕಿಂಗ್ ಪ್ರೊಸೆಸ್ ಸ್ಟಾಪ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ, ತಪ್ಪದು. ಎಕ್ಸ್ಪೆಕ್ಟೇಷನ್ ನಿನ್ನ ಹತ್ರ ಇರೋದೇ ಅದು. ಬಟ್ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಮಾಡ್ತೀನಿ ಅನ್ಕೊಂಡಿಲ್ಲ, ಅದು ತಪ್ಪದು, ಆಗಂಗಿಲ್ಲ. ಅಂದ್ರೆ ನೀ ಇವು ಮೂರನ್ನು ಕೂಡ ಫುಲ್ಫಿಲ್ ಮಾಡ್ತೀನಿ ಅನ್ಕೊಂತೀಯಲ್ಲ, ಅದಾಗಂಗಿಲ್ಲ. ಅದ್ರ ಸಲುವಾಗಿ ಡಿಸೈರ್, ಆಸೆಗಳ ಮೇಲೆ ಜಾಸ್ತಿ ಒಲವು ಕೊಡಬೇಡ. ಯಾಕ? ಅದು ನೆವರ್ ಎಂಡಿಂಗ್. ಬರೀತಿ ನೋಡಿ ಇಲ್ಲಿ ನಂಬರ್ ಏನಿವು, ನೆವರ್ ಎಂಡಿಂಗ್, ನೆವರ್ ಸ್ಯಾಟಿಸ್ಫೈಯಿಂಗ್, ನೆವರ್ ಸ್ಯಾಟಿಸ್ಫೈಯಿಂಗ್, ನೆವರ್ ಫುಲ್ಫಿಲ್ಲಿಂಗ್, ನೆವರ್ ಫುಲ್ಫಿಲ್ಲಿಂಗ್. ನೀ ಏನೇ ಮಾಡಿದ್ರು ಕೂಡ ಇವುಗಳನ್ನ ನೀನು ಫುಲ್ಫಿಲ್ ಮಾಡಕ್ ಆಗಲ್ಲ. ಹೌದಪ್ಪ, ಚಲೋ ಹೆಂಡತಿ ಸಿಗ್ಲಿ ಅಂತೇಳಿ ನೀನೊಂದು ಡಿಸೈರ್ ಐತಿ, ಎಕ್ಸ್ಪೆಕ್ಟೇಷನ್ ಐತಿ, ಬಟ್ ನಿನಗೆ ಸಿಗಂಗಿಲ್ಲ. ನೆವರ್ ಸ್ಯಾಟಿಸ್ಫೈಯಿಂಗ್, ನೆವರ್ ಫುಲ್ಫಿಲ್ಲಿಂಗ್. ಸಿಗಂಗಿಲ್ಲ, ಮತ್ತೆ ಬಡಗಿಡ್ದಿರಪ್ಪ, ನನಗೆ ಸಿಗ್ಬೋದು, ನಿಮ್ಗೆ ಸಿಕ್ಕಿಡ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಹಿಂಗ್ ಯೋಚನೆ ಮಾಡು, ನನ್ನ ಹೆಂಡತಿ ಒಟ್ಟ ಸಾಯಬಾರ್ದು, ಬಹಳ ಒಳ್ಳೆ ಹೆಂಡತಿ ಇದಾಳ, ಒಳ್ಳೆ ಗಂಡ ಅದನ್ನ, ನಮ್ಮ ಜೀವನ ಹಿಂಗೆ ಇರ್ಬೇಕು, ನಾವು ಒಟ್ಟ ಸಾಯಬಾರ್ದು, ನಮ್ಮ ಅಪ್ಪ ಅಮ್ಮನವ್ರು ಭಾಳ ಚಲೋ ಅದ್ರ, ಅವ್ರು ಒಟ್ಟ ಸಾಯಬಾರ್ದು. ಇದು ನಿನ್ನ ಎಕ್ಸ್ಪೆಕ್ಟೇಷನ್, ಬಟ್ ಅದು ಫುಲ್ಫಿಲ್ ಆಗಲ್ಲ. ನಾನು ಕೋಟ್ಯಾಧೀಶ ಆಗಬೇಕು, ಒಂದ ರಾತ್ರಿ ಒಳಗೆ ಕೋಟ್ಯಾಧೀಶ ಆಗಬೇಕು, ಎಕ್ಸ್ಪೆಕ್ಟೇಷನ್ ಅದು, ಬಟ್ ಅದು ಫುಲ್ಫಿಲ್ ಆಗಲ್ಲ. ನಾನು 120 ವರ್ಷ ಯುವಕನಂತೆ ಬದುಕಬೇಕು, ಫುಲ್ಫಿಲ್ ಆಗಲ್ಲ. ನನಗೆ ಯಾವ ರೋಗಗಳು ಬರಬಾರ್ದು, ಫುಲ್ಫಿಲ್ ಆಗಲ್ಲ. ನಾನು ಬೆಳಗ್ಗೆ ಎಷ್ಟು ಶುಭ್ರವಾಗಿರ್ತೀನಿ, ಎಷ್ಟು ಚಂದ ಆಕ್ಟಿವ್ ಆಗಿರ್ತೀನಿ, ಹಂಗ ರಾತ್ರಿನೂ ಕೂಡ ಇರಬೇಕು, ಆಗಲ್ಲ. ತಿಳಿತಾ? ನಾನು ದಿನಾಲು ಅಡಿಗೆ ಚಲೋ ಊಟನೇ ಮಾಡ್ಬೇಕು, ಪ್ರತಿ ಕ್ಷಣನೂ ಕೂಡ, ಪ್ರತಿ ಊಟನೂ ಕೂಡ ರುಚಿ ರುಚಿಯಾಗಿರ್ಬೇಕು, ಆಗಲ್ಲ. ಇದನ್ನೇ ಮನಸ್ಸಿನೊಳಗೆ ಇಟ್ಕೋ. ಇದು ಒಂದು ಟ್ರುತ್. ಇದು ಸೆಕೆಂಡ್ ಟ್ರುತ್ ಏನಂತಂದ್ರೆ, ಆಸೆಯೇ ದುಃಖಕ್ಕೆ ಕಾರಣ. ದಿಸ್ ಈಸ್ ದ ರೂಟ್ ಕಾಸ್ ಆಫ್ ಸಫರಿಂಗ್. ರೂಟ್ ಕಾಸ್ ಆಫ್ ಸಫರಿಂಗ್ ಈಸ್ ಅ ಡಿಸೈರ್. ಸಮುದಾಯ, ಆರಿಜಿನ್ ಆಫ್ ಸಫರಿಂಗ್. ಅದಕ್ಕೆ ಬುದ್ಧ ಹೇಳ್ತಾನೆ, ದೇರ್ ಆರ್ 3 ಮೇನ್ ಡಿಸೈರ್ಸ್ ಅಥವಾ ರೂಟ್ ಕಾಸಸ್ ಆಫ್ ದ ಸಫರಿಂಗ್ಸ್. ಆಲ್ರೆಡಿ ಒಂದ್ಸತಿ ಹೇಳಿನಿ, ಇನ್ನೊಮ್ಮೆ ಹೇಳ್ತೀನಿ. ಯಾವ್ದಂತಂದ್ರೆ, ಒಂದನೇದ್ದು ಬಹಳ ಇಂಪಾರ್ಟೆಂಟ್ ಯಾವ್ದಂದ್ರೆ ಗ್ರೀಡ್. ದಿಸ್ ಇಸ್ ದ ರೂಟ್ ಕಾಸ್ ಆಫ್ ಸಫರಿಂಗ್. ಎರಡನೇದ್ದು ಇಗ್ನೋರೆನ್ಸ್, ಇಗ್ನೋರೆನ್ಸ್. ಮೂರನೇದ್ದು ಯಾವ್ದಂತಂದ್ರೆ ಹೇಟ್ರೆಡ್, ಹೇಟ್ರೆಡ್. ಗ್ರೀಡ್ ಆಫ್ ಅಕ್ವೈರಿಂಗ್ ಮೋರ್ ಮಟೀರಿಯಲಿಸ್ಟಿಕ್ ಲೈಫ್, ಪ್ರಾಪರ್ಟಿ ಮಾಡೋದು, ಹೌದಾ, ಮನೆ ಒಳಗಡೆ ಜಾಸ್ತಿ ಜಾಸ್ತಿ ಮಟೀರಿಯಲ್ಸ್ಗಳನ್ನ ಇಡೋದು, ಯುಟೆನ್ಸಿಲ್ಸ್ಗಳನ್ನ ಇಡೋದು, ಫರ್ನಿಚರ್ಸ್ ಮಾಡಿಸೋದು, ಹೌದಾ, ಇವು ಏನಿದೆ ಗ್ರೀಡ್. ಇದು ಅವ್ರಕ್ಕಿಂತ ಜಾಸ್ತಿ ಇರಬೇಕು, ಇವ್ರಕ್ಕಿಂತ ಜಾಸ್ತಿ ಇರಬೇಕು, ತೋರಿಸಿಕೊಳ್ಳೋದು ಗ್ರೀಡ್. ಇಗ್ನೋರೆನ್ಸ್, ನಾನು ಯಾರು, ನಾ ಎಲ್ಲಿಂದ ಬಂದೀನಿ, ನಾನು ಏನ್ ಮಾಡಾಕತ್ತೀನಿ, ನಾನು ಏನು ಹ್ಯೂಮನ್ ಬೀಯಿಂಗ್ಸು, ನಾಲೆಜ್ ಇಲ್ಲ, ಇಗ್ನೋರೆನ್ಸ್ ಅದು. ಹೇಟ್ರೆಡ್, ಸುಮ್ನೆ ಬೇರೆದವನ್ನ ಹೇಟ್ ಮಾಡೋದು, ಇವ್ನ ಯಾಕೆ ಹಿಂಗದನ, ಅವ್ನ ಯಾಕೆ ಹಂಗದನ, ಅವ್ರು ನನ್ಗೆ ಬೇಡ, ಇವ್ರು ನನ್ಗೆ ಬೇಡ, ಸುಮ್ನೆ ಹೇಟ್ರೆಡ್ ಮಾಡೋದು. ಇದು ಏನಂತಂದ್ರೆ, ಇವು ರೂಟ್ ಕಾಸ್ ಆಫ್ ಸಫರಿಂಗ್ಸ್. ಇದನ್ನ ಬಿಟ್ಟು ಇನ್ನೊಂದಿಷ್ಟು ಪಾಯಿಂಟ್ಸ್ ಅದು, ಬಹಳ ಚಂದ ಪಾಯಿಂಟ್ಸ್ ಹೇಳಿದಾರ. ಯಾವ್ದಂದ್ರ, ಇಂದ್ರಿಯ ಸುಖ, ಅದು ಕೂಡ ಆರಿಜಿನ್ ಆಫ್ ಸಫರಿಂಗ್. ದುಃಖಕ್ಕೆ ಕಾರಣ ಈ ಮೂರನ್ನು ಬಿಟ್ಟು ಇನ್ನೊಂದು ಬರ್ತೀನಿ ನೋಡಿ, ದುಃಖಕ್ಕೆ ಕಾರಣ ಒಂದೇದು ಇಂದ್ರಿಯ ಸುಖ. ನೋಡು, ಇಂದ್ರಿಯ ಸುಖ ಏನೈತಲ್ಲ, ಇಂದ್ರಿಯಕ್ಕೆ ಸುಖ ಬೇಕಾವುದು, ನಿನ್ನ ಬಾಯಿಗೆ ಗುಲಾಬ್ ಜಾಮೂನ್ ಬೇಕು. ಆದ್ರೆ ನೀನು ಎಷ್ಟು ಗುಲಾಬ್ ಜಾಮೂನ್ ತಿಂದ ಮೇಲೆ ನಿನ್ನ ಬಾಯಿ ಸಾಕಂತದ, ನಾಲಿಗೆ ಸಾಕಂತದ, ನೆವರ್ ಫುಲ್ಫಿಲ್ಲಿಂಗ್. ನಿನ್ನ ಕಣ್ಣಿಗೆ ಸುಂದರ ದೃಶ್ಯ ಬೇಕು, ಎಷ್ಟು ತಾಸು ಬೇಕು? ನೋ, ಯು ನೆವರ್ ಫುಲ್ಫಿಲ್ಲಿಂಗ್. ನೀ 34 ವರ್ಷನೂ ಕೂಡ, 30 ಎಷ್ಟರ ನೀನು ನೋಡ್ಕೊಂಡ್ರು ನಿನ್ನ ಕಣ್ಣಿಗೆ ಅದು ಸಾಕಾಗಲ್ಲ. ಡಿಸೈರ್ಸ್, ಇಂದ್ರಿಯ ಸುಖಗಳೇನದವಲ್ಲ, ದೇ ಆರ್ ನೆವರ್ ಫುಲ್ಫಿಲ್ಲಿಂಗ್. ದೇರ್ಫೋರ್ ಡೋಂಟ್ ಗೋ ಬಿಯಾಂಡ್ ದಟ್, ಬಿಹೈಂಡ್ ದಟ್. ಅವುಗಳನ್ನ ನೀನು ಖುಷಿ ಪಡಿಸೋಕೆ ಹೋಗ್ಬೇಡ. ದುಡ್ಡು ಎಷ್ಟು ಗಳಿಸಿದ ಮೇಲೆ ನಿನಗೆ ಶಾಂತಿ ಸಿಗ್ತದ? ನೆವರ್ ಫುಲ್ಫಿಲ್ಲಿಂಗ್. ನೀ ಎಷ್ಟು ಕೋಟೆಲ್ಲ ಅಬ್ಜಗಟ್ಲೆ ಗಳಿಸಿದ್ರು ಕೂಡ ನಿನಗ ಸಿಗಂಗಿಲ್ಲ, ಏನು ಫುಲ್ಫಿಲ್ ಆಗಂಗಿಲ್ಲ. ಅದ್ರ ಸಲುವಾಗಿ ಏನ್ ಹೇಳಿದ ಅಂತಂದ್ರೆ ಬುದ್ಧ, ಒಂದನೇದ್ದು ದುಃಖ ಐತಿ, ಇದು ನೆವರ್ ಅವಾಯ್ಡಿಂಗ್. ನಿನ್ನ ಹತ್ರ ಇದು ಒಂದನೇ ಟ್ರುತ್. ಎರಡನೇ ಟ್ರುತ್ ಏನಂತಂದ್ರೆ, ದುಃಖಕ್ಕೆ ಕಾರಣಗಳದಾವ ಅಥವಾ ದುಃಖದ ಆಹಾರ ಏನಂತಂದ್ರ ಇವೆ, ಏನದು ಡಿಸೈರ್, ಥಾಟ್, ಎಕ್ಸ್ಪೆಕ್ಟೇಷನ್ಸ್, ಅಥವಾ ಗ್ರೀಡ್, ಇಗ್ನೋರೆನ್ಸ್ ಅಂಡ್ ಹೇಟ್ರೆಡ್.
ಇವು ಏನಂದ್ರೆ ಫುಡ್ ಫಾರ್ ದ ಡಿಸೈರ್. ನೋಡು ಇನ್ನೂವರೆಗೆ ನಾ ಏನ್ ಹೇಳಕತ್ತಿಲ್ಲ ಹೇಳು, ಹೌ ಟು ಅವಾಯ್ಡ್ ಹೇಳಕತ್ತಿಲ್ಲ. ಅದಕ್ಕೆ ಬುದ್ಧನಿಗೆ ಎಷ್ಟೋ ಜನ ಏನಂದ್ರ ನೆಗೆಟಿವ್ ಹೇಳಕತ್ತಾನ ಬುದ್ಧ. ಹಿ ಈಸ್ ಟೆಲ್ಲಿಂಗ್ ಆಲ್ವೇಸ್ ಇನ್ ನೆಗೆಟಿವ್ ಸೈಡ್ ಅಂತ. ಅಂದ್ರ ಇದಕ್ಕೇನು ಅಂತಾರಲ್ಲಪ್ಪ ಒಂದು ಸಂಯೋಗ ಅಲ್ಲ, ವಿಯೋಗ ಅಲ್ಲ, ಅದಕ್ಕೇನಂತಾರೆ ಅಂದ್ರೆ ಅದೇ ನೆಗೆಟಿವ್ ಥಾಟ್ಸ್ ಋಣಾತ್ಮಕವಾಗಿ ಹೇಳ್ತಾನೆ ಬುದ್ಧ ಅಂತ ಹೇಳಿದರು. ಬಟ್ ಡೋಂಟ್ ವರಿ, ಇನ್ನೂ ಇದಾವ, ಇನ್ನೂ 2 ಸತ್ಯಗಳು. ಈಗ ನೋಡು, ದುಃಖ ಎಷ್ಟು ಖರೆ ಇತ್ತಲ್ಲ, ದುಃಖ ಯು ಕೆನ್ ನಾಟ್ ಅವಾಯ್ಡ್ ಅಂತ ಗೊತ್ತಾಯ್ತಾ. ಎರಡನೇದೇನು, ಪ್ರತಿ ದುಃಖಕ್ಕೂ ಕೂಡ ಆಹಾರ ಇದ, ದುಃಖಕ್ಕೆ ಕಾರಣದ, ಆ ದುಃಖಕ್ಕೆ ಕಾರಣಗಳನ್ನು ಯು ನೆವರ್ ಫುಲ್ಫಿಲ್. ಇದು ಸತ್ಯ, ನೋಬಲ್ ಟ್ರುತ್.